ಬ್ರೇಕ್ನ ನಂತರ ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಅಣ್ಣಾ ಉಪವಾಸಕ್ಕೆ ಇಂದು 9ನೇ ದಿನ. ದೇಶಾದ್ಯಂತ ಅಣ್ಣಾಗೆ ಭಾರೀ ಬೆಂಬಲ ವ್ಯಕ್ತವಾಗಿದೆ. ರಾಜ್ಯದೆಲ್ಲೆಡೆ ಕೂಡ ನಿರಂತರ ಪ್ರತಿಭಟನೆಗಳು ನಡೀತಾನೇ ಇವೆ. ಫ್ರೀಡಂ ಪಾರ್ಕ್ನಲ್ಲಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ನೇತೃತ್ವದಲ್ಲಿ ನಿರಶನ ಭಾರೀ ಜನ ಬೆಂಬಲದೊಂದಿಗೆ ಮುಂದುವರೆದಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ನೇತೃತ್ವದಲ್ಲಿ ನಿರಶನ ಮುಂದುವರೆದಿದೆ. ಪ್ರತಿದಿನ ಸಾವಿರಾರು ಜನ ಫ್ರೀಡಂ ಪಾರ್ಕ್ಗೆ ಆಗಮಿಸಿ ಅಣ್ಣಾ ಹೋರಾಟಕ್ಕೆ ಬೆಂಬಲ ಸೂಚಿಸುತ್ತಿದ್ದಾರೆ. ಇಂದು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಅಣ್ಣಾ ಹೋರಾಟ ಬೆಂಬಲಿಸಿ ಮೆರವಣಿಗೆ ಮಾಡಿದರು. ಭ್ರಷ್ಟಾಚಾರ ವಿರೋಧಿಸಿ ಹಾಗೂ ಜನಲೋಕಪಾಲ್ ಮಸೂದೆ ಜಾರಿಗೆ ಆಗ್ರಹಿಸಿ ಅಣ್ಣಾ ಹಜಾರೆ ನಡೆಸುತ್ತಿರುವ ಹೋರಾಟ ಬೆಂಬಲಿಸಿ ಚಿಕ್ಕಬಳ್ಳಾಪುರದ ಎಸ್ಜೆಸಿಐಟಿ ಎಂಜಿನಿಯರಿಂಗ್ ಕಾಲೇಜಿನ ಸಾವಿರಾರು ವಿದ್ಯಾರ್ಥಿನಿಯರು ಒಂದು ದಿನ ತರಗತಿ ತ್ಯಜಿಸಿ ಧರಣಿ ನಡೆಸಲು ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಆಗಮಿಸಿದ್ರು. ಅಣ್ಣಾ ಹಜಾರೆ ಹೋರಾಟ ಬೆಂಬಲಿಸಿ ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ಖೈದಿಗಳು ಉಪವಾಸ ನಿರತರಾಗಿದ್ದಾರೆ. ಮಹಿಳಾ ಖೈದಿಗಳು ಸೇರಿದಂತೆ ಜೈಲಿನ ಎಲ್ಲಾ 327 ಖೈದಿಗಳು ನಿನ್ನೆಯಿಂದ ಉಪವಾಸ ನಡೆಸುತ್ತಿದ್ದಾರೆ. ಆಹಾರ ಸ್ವೀಕರಿಸುವಂತೆ ಜೈಲಿನ ಅಧಿಕಾರಿಗಳು ನಡೆಸಿದ ಸಂಧಾನವೂ ವಿಫಲವಾಗಿದೆ. ಖೈದಿಗಳು ಇಂದು ಕೂಡ ಉಪವಾಸ ಸತ್ಯಾಗ್ರಹ ಮುಂದುವರೆಸಿದ್ದಾರೆ. ಕೊಪ್ಪಳದ ಗಂಗಾವತಿಯಲ್ಲಿ ಅಣ್ಣಾ ಹೋರಾಟ ಬೆಂಬಲಿಸಿ ಪತ್ರಿಕೋದ್ಯಮ ವಿದ್ಯಾರ್ಥಿ ಜಲೀಲ್ ಪಾಷಾ ಪ್ರತಿದಿನ 16 ಗಂಟೆ ನಿರಂತರ ತಬಲಾ ನುಡಿಸುತ್ತಿದ್ದಾರೆ. ಭ್ರಷ್ಟಾಚಾರದ ವಿರುದ್ಧ ಸಮರ ಸಾರಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿರುವ ಅಣ್ಣಾ ಹಜಾರೆ ಬೆಂಬಲಿಸಿ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕು ಬಂದ್ಗೆ ಇಂದು ಕರೆ ನೀಡಿತ್ತು. ವರ್ತಕರ ಸಂಘ ಹಾಗೂ ಇತರೆ ಕನ್ನಡಪರ ಸಂಘಟನೆಗಳು ನಡೆಸಿದ ಬಂದ್ ಸಂಪೂರ್ಣ ಯಶಸ್ವಿಯಾಗಿದೆ. ಬಿಜಾಪುರದಲ್ಲಿ ಅಣ್ಣಾ ಹೋರಾಟ ಬೆಂಬಲಿಸಿ ಜೆಡಿಎಸ್ ಮುಖಂಡ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ದಿನದ ಉಪವಾಸ ನಡೆಸಿದ್ರು. ಅಲ್ಲದೆ ವಿದ್ಯಾರ್ಥಿಗಳು ಅಣ್ಣಾಗೆ ಬೆಂಬಲ ಸೂಚಿಸಿದ್ದಾರೆ. ಬಳ್ಳಾರಿಯಲ್ಲಿ ಅಣ್ಣಾ ಉಪವಾಸ ಬೆಂಬಲಿಸಿ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಸರಣಿ ಉಪವಾಸ ನಡೆಸುತ್ತಿವೆ. ಈ ನಿರಶನಕ್ಕೆ ಜಿಲ್ಲೆಯ ವಿದ್ಯಾರ್ಥಿಗಳು ಸಾಥ್ ನೀಡಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಅಣ್ಣಾ ಹೋರಾಟ ಬೆಂಬಲಿಸಿ ಎಬಿವಿಪಿ ಕಾರ್ಯಕರ್ತರು ನಗರದಲ್ಲಿ ಮೆರವಣಿಗೆ ನಡೆಸಿದರು. ಬಳಿಕ ಆಜಾದ್ ಪಾರ್ಕ್ ಬಳಿ ಧರಣಿ ನಡೆಸಿದರು. ಮಡಿಕೇರಿಯಲ್ಲಿ ಚೇಂಬರ್ ಆಫ್ ಕಾಮರ್ಸ್ ನೇತೃತ್ವದಲ್ಲಿ ಬಂದ್ ನಡೆಸಲಾಯಿತು. ವಿದ್ಯಾರ್ಥಿಗಳು ಅಣ್ಣಾ ಹೋರಾಟ ಬೆಂಬಲಿಸಿ ಮೆರವಣಿಗೆ ನಡೆಸಿದರು. ಅಣ್ಣಾ ಹೋರಾಟಕ್ಕೆ ಸತತ 9ನೇ ದಿನವೂ ಮಂಗಳೂರಿನಲ್ಲಿ ವಿವಿಧ ಸಂಘಟನೆಗಳ ಬೆಂಬಲ ಮುಂದುವರೆದಿದೆ. ವೈದ್ಯರು, ಕಾರ್ಮಿಕರು, ಪುಸ್ತಕ ಪ್ರಿಯರ ಸಂಘಟನೆಗಳು ಸೇರಿದಂತೆ ವಿವಿಧ ಜನಸಮುದಾಯ ಭ್ರಷ್ಟಾಚಾರ ವಿರೋಧಿ ಹೋರಾಟಕ್ಕೆ ಸಾಥ್ ನೀಡಿವೆ. ಇದೇ ವೇಳೆ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ನೇತೃತ್ವದಲ್ಲಿ ದಂತವೈದ್ಯರು ಸಹಿ ಸಂಗ್ರಹ ಚಳವಳಿ ಅಭಿಯಾನ ನಡೆಸಿದರು. ಮೈಸೂರಿನಲ್ಲಿ ಕುವೆಂಪು ನಗರದ ಜೆಎಸ್ಎಸ್ ಕಾನೂನು ಕಾಲೇಜಿನ ವಿದ್ಯಾರ್ಥಿಗಳು ಅಣ್ಣಾ ಹೋರಾಟ ಬೆಂಬಲಿಸಿ ಸಹಿ ಸಂಗ್ರಹ ಚಳವಳಿ ನಡೆಸಿದರು. ಮತ್ತೊಂದೆಡೆ ಮೈಸೂರು ಜಿಲ್ಲಾ ಆಟೋ ಚಾಲಕರು ನಗರದ ಮಹಾರಾಜ ಮೈದಾನದಿಂದ ಆಟೋ ಮೆರವಣಿಗೆ ಆರಂಭಿಸಿದರು. ಶಿವಮೊಗ್ಗದಲ್ಲಿ ಅಣ್ಣಾ ಬೆಂಬಲಿಸಿ ಜಾವಳ್ಳಿ ಜ್ಞಾನದೀಪ ಕೇಂದ್ರೀಯ ಶಾಲೆಯ 2,000 ಮಕ್ಕಳು ಶಿವಮೊಗ್ಗ ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆ ಹಾಗೂ ವೃತ್ತಗಳಲ್ಲಿ ಮಾನವ ಸರಪಳಿ ಮೂಲಕ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ನಗರದ ಸೈನ್ಸ್ ಮೈದಾನದಲ್ಲಿ ಪ್ರತಿಭಟನೆ ಹೊರಟ 1ನೇ ತರಗತಿಯಿಂದ ಪಿಯುವರೆಗಿನ ವಿದ್ಯಾರ್ಥಿಗಳು ಅಣ್ಣಾ ಹಜಾರೆ ಬೆಂಬಲಿಸುವ ಭಿತ್ತಿ ಪತ್ರಗಳನ್ನು ಹಿಡಿದು ಭ್ರಷ್ಟಾಚಾರದ ವಿರುದ್ಧ ಘೋಷಣೆ ಹಾಕುತ್ತಾ ಮೆರವಣಿಗೆ ನಡೆಸಿದರು. ಅಣ್ಣಾ ಹೋರಾಟ ಬೆಂಬಲಿಸಿ ದಾವಣಗೆರೆಯಲ್ಲಿ ಪತಂಜಲಿ ಟ್ರಸ್ಟ್ ಸದಸ್ಯರು ಉಪವಾಸ ನಡೆಸಿದರು. ಕಲಾ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಇಂದು ಒಂದು ದಿನದ ಉಪವಾಸ ನಡೆಸುವ ಮೂಲಕ ಅಣ್ಣಾಗೆ ಬೆಂಬಲ ಸೂಚಿಸಿದರು. ಹಾವೇರಿಯಲ್ಲಿ ರೈತ ಸಂಘದ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ಹಾಗೂ ಬೈಕ್ ರ್ಯಾಲಿ ನಡೆಸಿದರು. ಹೊಸಮನಿ ಸಿದ್ದಪ್ಪ ವೃತ್ತದ ಮೂಲಕ ಮೈಲಾರ ಮಹದೇವಪ್ಪ ವೃತ್ತದವರೆಗೆ ಪ್ರತಿಭಟನೆ ಮಾಡಿದ ರೈತರು ಅಣ್ಣಾಗೆ ಬೆಂಬಲ ಸೂಚಿಸಿದರು. ಕೋಲಾರದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ತರಗತಿ ತ್ಯಜಿಸಿ ಅಣ್ಣಾ ಹಜಾರೆಗೆ ಬೆಂಬಲ ವ್ಯಕ್ತಪಡಿಸಿದರು.
ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ ವಿದ್ಯಾರ್ಥಿಗಳು ಭ್ರಷ್ಟಾಚಾರ ಮುಕ್ತ ರಾಷ್ಟ್ರ ನಿರ್ಮಾಣಕ್ಕಾಗಿ ಗಾಂಧಿ ವೃತ್ತ ಬಳಿ ಸಭೆ ಸೇರಿ ತ್ರಿವರ್ಣ ಧ್ವಜದ ಮೇಲೆ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು. ಹುಬ್ಬಳ್ಳಿಯಲ್ಲಿ ಒಂದೆಡೆ ಗಂಗೂಬಾಯಿ ಹಾನಗಲ್ ಮ್ಯೂಸಿಕ್ ಫೌಂಡೇಶನ್ ವತಿಯಿಂದ 150 ಅಡಿ ಉದ್ದದ ಬಿಳಿಯ ಬಟ್ಟೆ ಮೇಲೆ ಅಣ್ಣಾಗೆ ಬೆಂಬಲಿಸುವಂತೆ ಸಹಿ ಸಂಗ್ರಹ ಅಭಿಯಾನ ನಡೆಸಲಾಯಿತು. ಇನ್ನೊಂದೆಡೆ ನಾಗಶೆಟ್ಟಿಕೊಪ್ಪದ ನಿವಾಸಿಗಳು ಚಕ್ಕಡಿಗಳೊಂದಿಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಇದೀಗ ಬಂದ ಸುದ್ದಿ. ಅಣ್ಣಾ ಹಜಾರೆಯವರ ಜನಲೋಕಪಾಲ್ ಮಸೂದೆಯನ್ನ ಜಾರಿಗೆ ತರಬೇಕು ಅಂತ ಇಡೀ ದೇಶವೇ ಈಗ ಹೋರಾಟದಲ್ಲಿ ನಿರತವಾಗಿದೆ. ಈ ಸಂಬಂಧ ಲೋಕಪಾಲ್ ಮಸೂದೆಯ ಒಂದು ಮಂಡನೆಗಾಗಿ ಸರ್ವಪಕ್ಷ ಸಭೆ ನಡೀತಾ ಇತ್ತು ಪ್ರಧಾನಿ ನಿವಾಸದಲ್ಲಿ. ಇವತ್ತು ಮಧ್ಯಾಹ್ನ 3:30ರಿಂದ ಈ ಒಂದು ಸಭೆ ಆರಂಭಗೊಂಡಿತ್ತು. ಆದರೆ ಸಭೆಯಲ್ಲಿ ಒಮ್ಮತ ಮೂಡದ ಕಾರಣ ಈ ಒಂದು ಸಭೆ ಈಗ ವಿಫಲವಾಗಿದೆ.